ಚಂಚು, ಯಾಕ್ ಬಂದ್ರಿ? ಹೊಂಟೋಗಿ ಇಲ್ಲಿಂದ. ನನ್ ಮೇಲೆ ಯಾಕೆ ಇಷ್ಟೊಂದು ಕೋಪ ನಿಂಗೆ? ರುದ್ರಮಾವ ನಿನ್ನ ಪ್ರೀತಿ ಮಾಡ್ತವನೆ ಅಂತ ಮೊದ್ಲು ಹೇಳಿದ್ ನೀವೇ ತಾನೆ. ಊರ ಹಚ್ಚ ನಿಂಗ್ ಪ್ರೀತಿ ಹೇಳ್ಕೊಳಕ್ಕೆ ಎಲ್ಲಾ ತಯಾರಿ ಮಾಡ್ಕೊಂಡ್ ಕಾಯ್ತವನೆ ಅಂತ ಸುಳ್ಳು ಹೇಳಿದ್ ನೀವೇ ತಾನೆ. ಅಯ್ಯಯ್ಯೋ ಚಂಚು, ನಾನು ಸುಳ್ಳು ಹೇಳಿಲ್ಲ. ನೀನ್ ಹೇಗೆ ತಪ್ಪು ತಿಳ್ಕೊಂಡ್ಯೋ ನಾನು ಹಾಗೆ ತಪ್ಪು ತಿಳ್ಕೊಂಡೆ ಅಷ್ಟೇ. ಬಾವ ಮಾತಿಗೆ ಮುಂಚೆ ನನ್ನ ಹುಡುಗಿ ಅಂತಿದ್ರು. ಆ ಹುಡುಗಿ ನೀನೇ ಅನ್ಕೊಂಡೆ. ಆ ಟೀಚರ್ ಅಮ್ಮ ಅಂತ ನಂಗೆ ಹೆಂಗ್ ಗೊತ್ತಾಗ್ಬೇಕು ಹೇಳು? ನಿನಗೆ ಹೀಗೆ ಆಯ್ತಲ್ಲ ಅಂತ ನಾನು ಎಷ್ಟು ಕೊರಗಿದ್ದೀನಿ ಗೊತ್ತಾ? ಹೋಗ್ಲಿ ಬಿಡಿ, ಅದು ಹೇಗೆ ಬಿಡೋಕ್ಕಾಗತ್ತೆ? ಅವರಿಬ್ರು ಮದುವೆ ಆಗಿ ನಿನ್ ಮುಂದೆನೆ ಓಡಾಡ್ತಿದ್ರೆ ನನ್ನ ಕೈಲೇ ಸಹಿಸ್ಕೊಳಕ್ಕಾಗ್ತಿಲ್ಲ. ನೀನ್ ಹೇಗೆ ಸಹಿಸ್ಕೊಂಡಿದ್ಯಾ? ಎಲ್ಲ ನನ್ ಕರ್ಮ. ಕರ್ಮ ನಿಂದಲ್ಲ, ನಿನಗೆ ಮೋಸ ಮಾಡಿದ್ರಲ್ಲ ಅವ್ರದ್ದು. ಅವ್ರನ್ನ ಸುಮ್ಮನೆ ಬಿಡ್ತೀಯಾ? ಏನ್ ಮಾಡ್ಬೇಕು? ನಿನಗೆ ಮೋಸ ಮಾಡಿದವ್ರನ್ನ ದೂರ ಮಾಡಬೇಕು ಅಂತ ಅನ್ನಿಸ್ತಿಲ್ವಾ ನಿಂಗೆ? ಅನ್ನಿಸ್ತಾ ಏನು? ದೂರ ಮಾಡು. ಯಾಕೆ ಸುಮ್ಮನೆ ಇದೆಯಾ? ಆ ಕೆಲ್ಸನ ನಾನ್ ಮಾಡಲ್ಲ, ಅತ್ತೆವ ಮಾಡ್ತಾರೆ. ಅವ್ರು ನನ್ಗೆ ಮಾತು ಕೊಟ್ಟವ್ರೆ. ಏನಂತ? ರುದ್ರನು ಟೀಚರ್ ಅಮ್ಮನು ದೂರ ಮಾಡಿ ಆ ಟೀಚರ್ ಅಮ್ಮನ ಈ ಹಟ್ಟಿ ಬಿಟ್ಟು ಓಡಿಸಿ ನನ್ಗೂ ರುದ್ರಮ್ಮವನ್ಗೂ ಮದ್ವೆ ಮಾಡಿಸ್ತೀನಿ ಅಂತ. ಯಾಕೆ ಲಗ್ತಿದ್ರ? ಇನ್ನೇನ್ ಮಾಡ್ಲಿ? ಅಂದ್ರೆ ಅತ್ತೆವ ಸುಳ್ಳು ಮಾತು ಕೊಟ್ಟವ್ರೆ ಅಂತ ನಾನು ಹತ್ತರದ್ ನೀವು? ಅಯ್ಯೋ, ಅತ್ಯವ ದೇವ್ರಂತವ್ರು. ಆದ್ರೆ ಈ ಅಕ್ಷರ ಇದ್ದಾಳಲ್ಲ, ದೊಡ್ಡ ಮಾಟಗಾತಿ. ಎಲ್ರನ್ನೂ ಕರಗಿಸ್ಬಿಡ್ತಾಳೆ ಕಣೆ. ಈಗಲೇ ನೋಡು, ಹೆದರ್ಕೊಳ್ಳೋ ತರ ನಾಟಕ ಮಾಡಿ ರುದ್ರಭಾವನ್ನ ಹತ್ರ ಮಾಡ್ಕೋತಿದ್ದಾಳೆ. ಇನ್ ಸ್ವಲ್ಪ ದಿನ ಮನೆಯವರೆಲ್ಲ ಅವಳು ತಾಳಕ್ ತಕ್ಕಂಗೆ ಕುಣಿತಾ ಇರ್ತಾರೆ. ಆಗ ನಿನಗೆ ತಾಳಿ ಬೀಳೋದು ದೂರದ ಮಾತು ಬಿಡು. ಹಂಗಂತೀರಾ? ಹಂಗಂತೀರ ಅಂತ ಕೇಳ್ತಿಲ್ಲ ಚಂಚು. ನೀನ್ ಎಷ್ಟು ಮುಗ್ದೆ ಪಾಪ. ಓದು ಬರ ಬರ್ದೇ ಇರೋಳು ನಿನ್ಗೆ ಓದಿರೋ ನಾಟಕ ಏನು ಗೊತ್ತಾಗುತ್ತೆ ಹೇಳು? ಈ ಆಸ್ತಿನೆಲ್ಲ ನೋಡಿ ಅಕ್ಷರನ್ ತಲೆ ತಿರುಗಿದೆ. ಅವಳು ಈ ಮನೆ ಬಿಟ್ಟು ಹೋಗ್ತಾಳಾ? ಆದ್ರೆ ನಂದು ದಿಟ್ಟವಾದ ಪಿರುತಿ. ನಂಗೆ ಈ ಆಸ್ತಿ ಪಾಸ್ತಿ ಏನು ಬೇಡ. ಆದ್ರೆ ಅಕ್ಷರ ನಿಂತರ ಅಲ್ಲ, ಗಾಳಿ ಬಂದಿದ್ ಕಡೆ ತೂರ್ಕೊಳ್ಳೋ ಅವಕಾಶವಾದಿ.